ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಆನೆಗಳನ್ನ ನೋಡೋಣ ಅಂತ. ಹಾಗೆ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ ಆನೆ ಎಲ್ಲ ತೋರಿಸಿದ್ರೆ ಅಂತ. ಅದರಲ್ಲೂ ನನ್ನ ಮಗನಿಗೆ ಆನೆ ಅಂದರೆ ತುಂಬ ಇಷ್ಟ. ಅವನು ಆನೆ ಅಂತ ಮಗನೇ ಅಂತ ಹೇಳಿದ್ರೆ ಆನು ಅಂತ ಕರೀತಾನೆ, ಡಿಫ್ರೆಂಟಾಗಿ ಕರೀತಾನೆ. ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತೇಳಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಆನೆ ನೋಡೋಕ್ಕೆ. ಹಾಗೆ ಬುಜ್ಜಿ ಮತ್ತು ರಕ್ಷಿತಾ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾರೆ ಮಕ್ಕಳು ಅಂತ ಹೇಳಿ ನಾವು ಮೈಸೂರಿಗೆ ಹೊರಟಿದ್ದೀವಿ. ಸೊ ಗೊತ್ತಿಲ್ಲ, ಸದ್ಯಕ್ಕೆ ಆನೆ ಮತ್ತು ಲೈಟಿಂಗ್ಸ್ ನೋಡೋದು ಅಂತ ಅಂದ್ಕೊಂಡಿದ್ದೀವಿ. ಮೈಸೂರಿಗೆ ಹೋದ್ಮೇಲೆ ಬೇರೆ ಏನಾದರೂ ನೋಡೋದಾ ಅಂತ ಹೇಳಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹೋಗೋಣ ಬಾ, ಟ್ರೈನ್ ಕೆಳಗಡೆ ಹೊಂಟೋಣ ನಾವು. ಟ್ರೈನ್ ಕೆಳಗಡೆ ಹೋಗೋಣ. ಈಗ ಟ್ರೈನ್ ಕೆಳಗಡೆ ಇಲ್ಲಿ ಟ್ರೈನ್ ಕೆಳಗಡೆ ಹೋಗ್ತಾ ಇದ್ದೀನಿ ನಾನು. ಟ್ರೈನ್ ಕೆಳಗಡೆ ಹೋಗ್ತಾ ಇದ್ದೀನಿ ಟ್ರೈನ್ ಕೆಳಗಡೆ ಹೋಗ್ತಾ ಇದ್ದೀನಿ. ಟ್ರೈನ್ ನ ಗುಚ್ಕೊಂಡು ಹೊಂಟೈತೀನಿ. ದುಶುಮ್ ಮಾಡ್ಕೊಂಡು ಹೋಗೋದು. ವಾ, ಎಲ್ಲಿ ಟ್ರೈನು? ಎಲ್ಲಮ್ಮ? ಹಿಂದೆ ನೋಡಿ, ಅಲ್ಲಿ ಹಿಂದೆ ಹಿಂದೆ ಗೊಂಬೆ ಮೌರ್ಯ ಟ್ರೈನ್ ಎಲ್ಲಪ್ಪ? ಟ್ರೈನ್ ಎಲ್ಲಿಮ್ಮ? ಅಲ್ಲಿ ಹೋಯ್ತಾಯ್ತಾ ಗೊಂಬೆ ಟ್ರೈನ್ ಅಲ್ಲಿ? ನಾವು ಕಾರ್ನ ಅರಸು ರೋಡಲ್ಲಿ ಪಾರ್ಕ್ ಮಾಡಿ ಆನೆ ನೋಡೋಣ ಅಂತ ವೆಯ್ಟ್ ಮಾಡೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಸೊ ನೋಡಿ, ಫೈನಲಿ ಆನೆಗಳೆಲ್ಲ ಬರ್ತಾ ಇದೆ. ಕರೆಕ್ಟಾಗಿ 5:30ಗೆ ಆನೆಗಳು ಬರುತ್ತೆ. ಫುಲ್ ಗ್ರಿಲ್ಲೆಲ್ಲ ಹಾಕಿರ್ತಾರೆ. ಗ್ರಿಲ್ ಹಿಂದೆನೇ ನಾವು ನಿಂತ್ಕೊಂಡು ಆನೆ ನೋಡಬೇಕು. ಗ್ರಿಲ್ಲಿಂದ ಮುಂದೆ ಬರೋಕ್ಕೆ ನಮಗೆ ಪರ್ಮಿಷನ್ ಇರಲ್ಲ. ಸೊ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯಿತು ಆನೆ ನೋಡೋದಕ್ಕೆ. ಹಾಗೆ ನಾನು ನಮ್ಮ ಅಮ್ಮನ ತುಂಬಾ ಮಿಸ್ ಮಾಡಿಕೊಂಡೆ. ಯಾಕೆ ಅಂದರೆ ಲಾಸ್ಟ್ ಇಯರ್ ಕೂಡ ಅಮ್ಮನೂ ನಮ್ಮ ಜೊತೆ ಬಂದಿದ್ದರು. ಅಜ್ಜಿ, ಅಮ್ಮ, ರಕ್ಷಿತಾ, ಪುಜ್ಜಿ ಎಲ್ಲ ಇದ್ದರು. ಸೊ ಈ ವರ್ಷ ಅಮ್ಮ ಬರ್ತೀನಿ ಅಂತ ಆಸೆ ಪಟ್ಟಿದ್ರು. ಬಟ್ ನಾವು ಇಲ್ಲಿಂದನೇ ಡೈರೆಕ್ಟಾಗಿ, ಮಂಡ್ಯದಿಂದನೇ ಡೈರೆಕ್ಟಾಗಿ ಹೋಗಿರೋದ್ರಿಂದ ಸೊ ಅಮ್ಮನ ಮಿಸ್ ಮಾಡ್ಕೊಂಡ್ವಿ. ಅಲ್ಲಿ ಹೋಗಿದ ತಕ್ಷಣ ನಂಗೆ ನೆನಪಾಗ್ತಾಯಿತ್ತು, ಆನೆಗಳನ್ನಂತೂ ನೋಡ್ತಾ ಇದ್ರು ನಿಜವಾಗ್ಲೂ ವಾವ್ ಅಂತ ಅನಿಸ್ತಾ ಇತ್ತು. ಅಲ್ಲಿ ಎಲ್ಲರೂ ಕೂಡ ಭೀಮಾ ಭೀಮಾ ಅಂತೇಳಿ ಕಿರಿಸ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ ಭೀಮಾ ಇವಾಗ ರಿಯಾಕ್ಟ್ ಮಾಡುತ್ತೆ, ಕರೆದ್ರೆ ಅದು ಸೊಂಡೆಲ್ಲ ಎತ್ತತ್ತೆ ಅಂತ ಹೇಳಿ. ಬಟ್ ಏನು ಕೂಡ ಅದು ಎತ್ತಲಿಲ್ಲ. ಆದರೆ ತುಂಬ ಟೈಟ್ಸ್ ಕಿರ್ಚಿ ಜೋರಾಗಿ ಆನು. ಆನೆ ನೋಡಿದ್ವಿ, ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಬೇಜಾರು ಕೂಡ ಆಯಿತು. ಆನೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಿತ್ತು, ನಾನು ಆನೆ ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕಿತ್ತು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಇನ್ನೊಂದ್ಸಲ ಹೋಗೋಣ ನೋಡೋಣ ಅಂತ ಹೇಳಿ ಬಂಬು ಬಜಾರ್ ರೋಡ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನಾವು ಕಾರ್ನ ಅರಸು ರೋಡಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಹಂಗಾಗಿ ತೊಗೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಬುಜ್ಜಿ ಮತ್ತು ನನ್ನ ಮಗ ಇಬ್ಬರು ಕೂಡ ಅವ್ರ ಮಾಮನ ಹಿಡ್ಕೊಬಿಟ್ಟಿದ್ದಾರೆ. ಸೊ ನಾವಿಲ್ಲಿ ಬಂದಿದ್ದ ತಕ್ಷಣವೇ ಪೊಲೀಸ್ ಎಲ್ಲೂ ನಿಲ್ಲಕ್ಕೆ ಜಾಗನೇ ಬಿಡ್ತಾ ಇರಲಿಲ್ಲ, ಮುಂದೆ ಹೋಗಿ ಅಂತ. ಸೊ ಕೊನೆಗೆ ಅವರೇ ಒಂದು ಪ್ಲೇಸ್ ಹೇಳಿದ್ರು, ಅಲ್ಲೋಗಿ ನಿಂತ್ಕೊಳ್ಳಿ, ಆರಾಮಾಗಿ ನೋಡ್ಬೋದು ಅಂತ. ಸೊ ಫೈನಲಿ ನಾವು ಅಲ್ಲೋಗಿ ನಿಂತ್ಕೊಂಡ್ವಿ. ಅದೇ ಟೈಮ್ ಆನೆ ಕೂಡ ಬರ್ತಾ ಇತ್ತು. ನಂಗೆ ತುಂಬಾ ಖುಷಿ ಆಯಿತು ಆನೆನ ನೋಡಿ. ಅರಸು ರೋಡ್ಗಿಂತ ತುಂಬ ಹತ್ತಿರದಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ಬಂಬು ಬಜಾರ್ ರೋಡ್ಗೆ ಹೋಗಬೇಕು, ಅವಾಗ ಆರಾಮಾಗಿ ನೋಡ್ಬೋದು. ಹಾಗೆ ನಾನು ಕೂಡ ಆನೆ ಜೊತೆ ಒಂದೆರಡು ಸೆಲ್ಫಿ ತೊಗೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಆನೆಗಳು ಬರ್ತಾ ಇದೆ. super ಖುಷಿ ಆಗ್ತಾಯಿತ್ತು ನನಗಂತೂ. ತುಂಬ ಹತ್ತಿರದಿಂದ ನೋಡಿದ್ವಿ ಆನೆನ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನನ್ನ ಮಕ್ಕಳು ಕೂಡ ಎಲ್ಲ ಆನೆಯನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಾಯಿತು. ಹಾಗೆ ಅಲ್ಲಿ ಜನಗಳೆಲ್ಲ ಭೀಮಾ ಭೀಮಾ ಅಂತ ಹೇಳಿ ಕರೀತಾಯಿದ್ರು. ಬಟ್ ಗೊತ್ತಿಲ್ಲ, ನಾವು ಹೋಗಿದ್ದ ಟೈಮಲ್ಲಿ ಭೀಮಾ ರಿಯಾಕ್ಟೇ ಮಾಡಲಿಲ್ಲ. ಸೊ ನಾವು ಎರಡು ಕಡೆನೇ ಆನೆಗಳನ್ನ ನೋಡಿದ್ವಿ. ಎರಡು ಕಡೆಯೂ ಕೂಡ ಭೀಮಾ ಅಂತೆಲ್ಲ ಕಿರ್ಚಿದ್ರು ಅದೇನು ರಿಯಾಕ್ಟ್ ಮಾಡಲಿಲ್ಲ. ಅಷ್ಟಕ್ಕೆ ಅದು ಆರಾಮಾಗಿ ಹೋಗ್ತಾ ಇತ್ತು. ನಾವಂತೂ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಭೀಮಲ್ಲ ಭೀಮಾ 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 ಡೈರೆಕ್ಟ್ ಬಾ ಅಂತಾನೆ ಕರೀತಾಳೆ. ನಮ್ಮ ಮನೆಗೆ ಹೋಗೋಣ ಬಾ.
ನಮ್ಮ ಜಮೀನಲ್ಲಿ ಕಪ್ ಕೊಡ್ತೀವಿ ಬಾ ಅನ್ನು, ಕಪ್ ಕೊಡ್ತೀವಿ ಬಾ ಅನ್ನು, ಬಾ. ಪಾಪು ನಮ್ಮ ಮನೆಗೆ ಹೋಗೋಣ ಬಾ ಅಂತಾರೆ. ನಾ ಭೀಮಾ ಕಪ್ತೀನಿ ಬುಜ್ಜಿ ಬುಜ್ಜಿ ಭೀಮನ್ ಬಾ ಮನೆಗೆ ಹೋಗೋಣ. ಮನೆಗೆ ಹೋಗೋಣ. I love you, ಅಂಬಾರಿ. ಸೊ ಎಲ್ಲ ನೋಡಿಕೊಂಡು ತುಂಬಾ ಖುಷಿ ಆಯಿತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನನ್ನ ಮಗ ನನ್ನ ಹತ್ರನೇ ಇದ್ದ. ಬುಜ್ಜಿ ಮಾತ್ರ ಅವ್ರ ಮಾಮನ ಜೊತೆ ಆನೆ ನೋಡಿ ಎಂಜಾಯ್ ಮಾಡ್ತಾಯಿದ್ಲು. ಕಬ್ಬೆಲ್ಲ ಕೊಡ್ತಾರಂತೆ, ಮನೆಗೆಲ್ಲ ಕರೀತಾರಂತೆ. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ಇವಾಗ ಏನು ಮಾಡೋದು, ಎಲ್ಲೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಅವಾಗ ಗೂಗಲ್ ಮಾಡಿದೆ ಫುಡ್ ಮೇಳ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನೆನ್ನೆ ಇತ್ತು ಫುಡ್ ಮೇಳ, ಹಾಗಾಗಿ ಹೋದ್ವಿ. ಮಂಡೇ ಪರವಾಗಿಲ್ಲ ಹೋಗೋಣ, ಏನಾಗಲ್ಲ ಅಂತ ಹೇಳಿ ಹೋದ್ವಿ. ಯಾಕೆ ಅಂತ ಹೇಳಿದರೆ ಪಕ್ಷಕ್ಕೆಲ್ಲ ನಾನ್ ವೆಜ್ ಎಲ್ಲ ತಿಂದಿದ್ವಿ. ನಾನ್ ವೆಜ್ ಎಲ್ಲ ಕ್ರೇಜ್ ಇರಲಿಲ್ಲ. ಸೊ ಹಂಗಾಗಿ ವೆಜ್ಜಾರ ಪರವಾಗಿಲ್ಲ ಫುಡ್ ಮೇಳಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅಡ್ವಾಂಟೇಜ್ ಕೂಡ ಏನಂತ ಹೇಳಿದ್ರೆ ಮಂಡೇ ನಾನ್ ವೆಜ್ ಇಲ್ಲದೆ ಇರೋದ್ರಿಂದ ತುಂಬ ಕಡಿಮೆ ಜನ ಇರ್ತಾರೆ ಅಂತ ಗೆಸ್ ಮಾಡ್ಕೊಂಡು ಹೋಗಿದ್ವಿ. ಸೊ ಹಾಗೆ ಕೂಡ ಸ್ವಲ್ಪ ಹೆವಿ ಕ್ರೌಡ್ ಎಲ್ಲ ಇರಲಿಲ್ಲ. ಲಾಸ್ಟ್ ಇಯರ್ ಅಂತೂ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತಂತೆ. ನಾನು ಫುಡ್ ಮೇಳಕ್ಕೆ ಹೋಗಿ 5 years ಆಗಿತ್ತು. ಸೊ ಇವಾಗ ಹೋದೆ, ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಕೆಲವೊಂದು ಫುಡ್ ತುಂಬಾ ಇಷ್ಟ ಆಯಿತು, ಕೆಲವೊಂದು ಫುಡ್ ಎಲ್ಲ ವೇಸ್ಟ್ ಅಂತ ಅನ್ನಿಸ್ತು, ಅಂದರೆ ವರ್ತ್ ಅಲ್ಲ ಅಂತ ಅನ್ನಿಸ್ತು. ಬಟ್ ಒಂದೊಂದು ಫುಡ್ಡು ಒಂದೊಂಥರ ಡಿಫ್ರೆಂಟ್ ಟೇಸ್ಟ್ ಆಯಿತು. ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಫುಡ್ಸ್ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಜನಗಳೆಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. 7:30ಗೆ ಎಷ್ಟೊಂದೆಲ್ಲ ಜನ ಇದ್ದಾರೆ. ನಾವು ಹೊರಡೋ ಟೈಮ್ಗಂತೂ ತುಂಬಾ ರಶ್ ಆಯಿತು. ಮಂಡೇ ಆದರೂ ಕೂಡ ಅಷ್ಟೊಂದು ರಶ್ ಆಯಿತು. ಬಟ್ ಇದು ಮಶ್ರೂಮ್ ಬೈಟ್ಸ್ ಅಂತ ಹೇಳಿ ಫಸ್ಟ್ ನಾವು ತೊಗೊಂಡಿದ್ದೇನೆ. ನಿಜವಾಗ್ಲೂ 80 rupees ಕೊಟ್ವಿ. ಇದಕ್ಕೆ ಡ್ಯಾಮ್ ವೇಸ್ಟ್ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಫುಲ್ಲು ಸೀದೋಗಿರೋ ಥರ ಇತ್ತು. ಸೊ ನಿಜವಾಗ್ಲೂ ಯಾರಾದರೂ ಹೋದರೆ ಮೈಸೂರಿಗೆ ಹೋಗಿ ಫುಡ್ ಮೇಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಮಶ್ರೂಮ್ ಬೈಟ್ಸ್ಗಂತೂ ಖಂಡಿತ ಹೋಗ್ಬಿಡಿ. ಸ್ಟಾರ್ಟಿಂಗಲ್ಲೇ ಇದೆ, ತುಂಬ ವರ್ಸ್ಟ್ ಟೇಸ್ಟ್ ಅದು. ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ನಾವು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಬೋರ್ಡೆಲ್ಲ ನೋಡಿಕೊಂಡು ಯಾವ್ದು ಇಷ್ಟ ಆಗುತ್ತೆ ಅದನ್ನು ಟೇಸ್ಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ವಿ. ಹಾಗೆ ಜೋಳದ ರೊಟ್ಟಿ ಇತ್ತು. ನನಗೆ ಫಸ್ಟೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ಜೋಳದ ರೊಟ್ಟಿ ತಿನ್ನಬೇಕು ಅಂತ ಹೇಳಿ. ಸೊ ಹಂಗಾಗಿ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಎಲ್ಲರೂ ಯಾವ್ಯಾವ ಫುಡ್ ಬೇಕು ಅಂತೇಳಿ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ರು. ಸೊ ನಾವು ಹಾಗೆ ಕೂಡ ಜೋಳದ ರೊಟ್ಟಿ ತೊಗೊಂಡ್ವಿ. 70 ರೂಪಿ ಏನೋ ನಾವು ಪೇ ಮಾಡಿದ್ವಿ ಅಂತ ಅನಿಸುತ್ತೆ. ಎಕ್ಸಾಕ್ಟಾಗಿ ನಾವು ಇಷ್ಟು ಪೇ ಮಾಡಿದ್ವಿ ಅನ್ನೋದು ನೆನಪಿಲ್ಲ, ನಂಗೆ ಮರ್ತೋಗಿದೆ. ಬಟ್ ಓಕೆ, ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಂಗಿಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಂಗಿಲ್ಲ. ತಿನ್ಬೋದು ಒಂದ್ಸಲ ಅಲ್ವಾ, ಟೇಸ್ಟ್ ಮಾಡ್ಬೋದು. ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಮಕ್ಕಳೆಲ್ಲ. ಹಾಗೆ ನನ್ನ ಮಗನಿಗೆ ಏನು ಅಂದರೆ ಖಾರ ಏನು ಇರಬಾರ್ದು. ಸೊ ರೋಟಿ ಥರ ಏನಾದ್ರು ಇದ್ದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಪ್ಲೇನಾಗಿರುತ್ತೆ, ಆರಾಮಾಗಿ ತಿಂತಾನೆ ಅವನು. ಸೊ ಹಂಗಾಗಿ ಅದು ಕೂಡ ನಮಗೊಂಥರ ಖುಷಿನೇ ಆಯಿತು, ಯಾಕಂದರೆ ಎಷ್ಟಾಗುತ್ತೆ ಅಷ್ಟು ತಿನ್ನಲಿ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ನನ್ನ ಮಗ ತಿಂತಿದ್ದಾನೆ. ಬುಜ್ಜಿಗಂತೂ ಖಾರನ ಡಿಪ್ ಮಾಡಿ ಕೊಡಬೇಕಿತ್ತಂತೆ. ಅದನ್ನೆಲ್ಲ ವೀಡಿಯೋನ ಸ್ವಲ್ಪ ಮಿಸ್ ಮಾಡಿಕೊಂಡೆ. ಹಂಗೆಲ್ಲ ಬೇಡ, ಖಾರ ಡಿಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಖಾರ ಎಲ್ಲ ಹಚ್ಕೊಂಡು ಚಟ್ನಿ ಎಲ್ಲ ಹಚ್ಕೊಂಡು ತಿಂತಾಯಿದ್ಲು. ತುಂಬ ಚೆನ್ನಾಗಿತ್ತು. ನಾವು ಫುಡ್ ಮೇಳಗೆ ಹೋಗಿದ್ದು ಸಖತ್ ಎಂಜಾಯ್ ಮಾಡಿದ್ವಿ. ಪಾಪ ಪ್ರದೀಪ್ಗಂತೂ ನಿಜವಾಗ್ಲೂ ಹಿಂಸೆ ಆಯಿತು. ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಮತ್ತು ಬುಜ್ಜಿ ಇಬ್ಬರೂ ಅವ್ರನ್ನೇ ಹಿಡ್ಕೊಂಡಿದ್ರು. ಸ್ವಲ್ಪ ಹೊತ್ತು ಮಾತ್ರ ಬುಜ್ಜಿ ನಮ್ಮ ಹತ್ರ ಬರೋಳು, ನನ್ನ ಮಗನೂ ಬರೋನು. ಅದಾದಮೇಲೆ ಇಬ್ಬರು ಅಲ್ಲೇ ಹೊಟ್ಟೋಗ್ಬಿಡೋರು. ಬುಜ್ಜಿ ಅಂತೂ ಫುಲ್ ಅವ್ರ ಮಾಮನ ಹಿಡ್ಕೊಂಡಿದ್ಲು. ಮಾಮನ್ನ ಅಪ್ಪ ಅಂತ ಕರೀತಾಳೆ, ನನ್ನ ಒಂದ್ಸಲ ಅಮ್ಮ ಅಂತ ಕರೀತಾಳೆ, ಅತ್ತೆ ಅಂತ ಕರೀತಾಳೆ. ರಕ್ಷಿತನ ಅತ್ತೆ ಅಂತಲೂ ಕರೀತಾಳೆ, ಅಮ್ಮ ಅಂತಲೂ ಕರೀತಾಳೆ. ನನ್ನ ತಮ್ಮನ್ನ ಅಪ್ಪ ಅನ್ನೋ ಬದಲು ಮಾಮ ಅಂತ ಕರೀತಾಳೆ. ನನ್ನ ಮಗ ಮತ್ತು ಮಗಳು ಏನಂತ ಕರೀತಾರೆ, ಇವಳು ಅದನ್ನೇ ಸೇಮ್ ಫಾಲೋ ಅಪ್ ಮಾಡ್ತಾರೆ. ಹಾಗೆ ಅಲ್ಲಿ ಫುಡ್ ಮೇಳದಲ್ಲಿ ಒಂದು ಫಂಕ್ಷನ್ ಥರ ಎಲ್ಲ ನಡೀತಾ ಇತ್ತು. ಯಾರಾದರೂ ಹಾಡು ಹೇಳೋರಿದ್ದರೆ ಹೋಗಿ ಹೇಳ್ಬೋದಿತ್ತು. ಅದೆಲ್ಲ ತುಂಬ ಚೆನ್ನಾಗಿತ್ತು, ನಡೀತಾ ಇತ್ತು. ಹಾಗೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಜನಗಳು ಬಂದಿದ್ದಾರೆ ಅಂತ. ಆ್ಯಂಡ್ ಮಕ್ಕಳಿಗೆ ಅಂತೇಳಿ ಒಂದಷ್ಟು ಬಲೂನ್ಸ್ ಎಲ್ಲ ಇತ್ತು. ನನ್ನ ಬುಜ್ಜಿ ಬರ್ತಾ ಇರ್ಬೇಕಾದ್ರೆ ಬಲೂನ್ ಕಿತ್ಕೊಬಿಟ್ಲು. ಸೊ ಹಂಗಾಗಿ ಅವಳೊಬ್ಳು ಫಸ್ಟ್ ಬಲೂನ್ ತೊಗೊಂಡ್ವಿ. ಅವಳು ತೊಗೊಂಡಿದ್ದು ನೋಡ್ಬಿಟ್ಟು ಮೌರ್ಯ ಕೂಡ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ, ಬಲೂನ್ ಬೇಕು ಅಂತ ಹೇಳಿ. ಇದಂತೂ ಹೋದರೆ ಯಾರಾದರೂ ರೊಟ್ಟಿ ತಟ್ಟೆ ಕಡುಬು ಅಂತ ಇದ್ರ ಹೆಸರು. ನಿಜವಾಗ್ಲೂ ಸಖತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ನಾವು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದ ಟೇಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಇದೇನೆ ಅಂತಲೇ ಹೇಳ್ಬೋದು. ನಾವೆಲ್ಲಿ ತೊಗೊಂಡಿದ್ದು ಸೌತೆಕಾಯಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು. ನಾನು ಮನೇಲಿ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಾನು ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಗ ಇಷ್ಟಪಟ್ಟು ತಿಂದ. ಯೂಶ್ವಲಿ ನನ್ನ ಮಗ ಯಾವ ಫುಡ್ ಕೊಟ್ಟರು ಇಷ್ಟ ಆಗೋಲ್ಲ, ಉಗಿತಾನೆ ಬೇಡ ಅಂತಾನೆ. ಅವನಂತೂ ನಿಜವಾಗ್ಲೂ ಇಷ್ಟಪಟ್ಟು ತಿಂದ. ಯಾರಾದರೂ ಖಂಡಿತ ಹೋದರೆ ಮಿಸ್ ಮಾಡ್ದೇ ಇದು ಅಲ್ಲಿ ಹೋಗಿ ಟೇಸ್ಟ್ ಮಾಡಿ ರೊಟ್ಟಿನ. ಸೌತೆಕಾಯಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು.
ಹಾಗೆ ನಾವಿಲ್ಲಿ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರೆ ನನ್ನ ಇಬ್ಬರು ಮಕ್ಕಳು ಕೂಡ ಬಲೂನ್ ತೊಗೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ಗೊಂಬೆ ಬಲೂನ್ ಬೇಕು ಅಂತ ಹೇಳಿದ್ರು, ಹೊಡೆದಾಗ್ತಿರೋ ಮಗಳೇ ಲಾಸ್ಟಲ್ಲಿ ತಗೊಳ್ಳೋಣ ಅಂದಿದ ತಕ್ಷಣ ಹ್ಞೂ ಅಂತ ಹೇಳಿ ಸುಮ್ಮನೆ ಆದ್ಲು. ಬಟ್ ಬುಜ್ಜಿ ಮತ್ತು ಡುಗ್ಗು ಇಬ್ಬರು ಸೇರಿ ಬುಜ್ಜಿ ಬಲೂನ್ ತಗೊಂಡು ಆಟ ಆಡ್ತಿದ್ರು. ಹಾಗೆ ಇಬ್ಬರು ಕೂಡ ಬಲೂನ್ ಹೊಡೆದಾಕೊಂಡ್ರು, ಆಟ ಆಡಿಕೊಂಡು ಸಖತ್ ಎಂಜಾಯ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಮಕ್ಕಳನ್ನಂತೂ ಹೊರಗಡೆ ಕರ್ಕೊಂಬಂದರೆ ಹುಷಾರಾಗಿ ನೋಡ್ಕೊಬೇಕು, ಅವರಂತೂ ಕೈಗೆ ಸಿಗಲ್ಲ, ಫುಲ್ಲು ಓಡೋದೇ ಕೆಲಸ ಅವರಿಗೆ. ಸೊ ಲಾಸ್ಟಲ್ಲಿ ನಾವು ಇದನ್ನು ಮತ್ತೆ ಇನ್ನೊಂದ್ಸಲ ವೀಡಿಯೋ ಮಾಡ್ಕೊಂಡ್ವಿ, ಯಾಕಂದರೆ ತುಂಬ ಚೆನ್ನಾಗಿತ್ತಲ್ಲ, ನೇಮ್ ಮರಿಬಾರ್ದು ಸ್ಟಾಲ್ದು ಅಂತೇಳಿ. ಹಾಗೆ ಪ್ರದೀಪ್ ಅಲ್ಲಿ ಕಿರ್ಲಿಕಾಯಿಂದು ಚಿತ್ರಾನ್ನ ಮತ್ತು ಶಾವಿಗೆ ತೊಗೊಂಬಂದರು, ಒತ್ತು ಶಾವಿಗೆ ಮತ್ತು ಪಾಯಸ ತೊಗೊಂಬಂದರು. ಸೊ ನನಗೆ ತುಂಬ ಸ್ಪೆಷಲ್ ಅಂತ ಏನು ಅನಿಸ್ಲಿಲ್ಲ, ಯಾಕಂದರೆ ರೆಗ್ಯುಲರಾಗಿ ನಾವು ಮನೇಲಿ ಮಾಡ್ತಾ ಇರ್ತೀವಿ, ಹಾಗಾಗಿ ನಂಗೆ ತುಂಬ ಸ್ಪೆಷಲ್ ಅಂತ ಅನಿಸ್ಲಿಲ್ಲ. ಇಲ್ಲಿ ತುಂಬಾ ಸ್ಪೆಷಲ್ ಅಂತ ಅನಿಸಿದ್ದು ಗಿಣ್ಣು ತುಂಬಾ ಚೆನ್ನಾಗಿತ್ತು. 50 ರೂಪಿ ತೊಗೊತಾರೆ. ತುಂಬ ಇಷ್ಟ ಆಯಿತು ನನಗೆ ಗಿಣ್ಣು ಅಂತಲೇ ಹೇಳ್ಬೋದು. ಹಾಗೆ ನೋಡ್ಬೋದು ಬುಜ್ಜಿಯಲ್ಲಿ ದೋಸೆ ಅಂತ ಕರಿತಿದ್ದೆ, ಇವಳು ಕೂಡ ದೋಸೆ ಅಂತ ಕರಿತಿದ್ದಾಳೆ. ಸೊ ಅದಕ್ಕೆ ನಾನು ರಕ್ಷಿತ ರೇಗಿಸ್ತಾ ಇದ್ಲು, ನಿನ್ನ ಕರ್ಕೊಂಡೋಗಲ್ಲಿ ಸೇರಿಸ್ಬಿಡ್ತೀನಿ ಬಿಡು, ನೀನು ಆರಾಮಾಗಿ ದೋಸೆ ಮಾಡ್ಕೊಂಡಿರೋ, ಚೆನ್ನಾಗಿ ಅವ್ರಿಗಿಂತ ಚೆನ್ನಾಗಿ ಕೂಗ್ತಾ ಇದೆಯಾ ದೋಸೆ ಅಂತ ಹೇಳಿ. ಸಖತ್ತಾಗಿ ಕೂಗ್ತಾ ಇದ್ಲು ದೋಸೆ ಅಂತ. ದೊಡ್ಡವರೆಲ್ಲ ಫುಡ್ನ ಎಂಜಾಯ್ ಮಾಡ್ತಾಯಿದ್ರೆ ಮಕ್ಕಳಿಗೆ ಅಟ್ರಾಕ್ಷನ್ ಆಗಲಿ ಅಂತ ಹೇಳಿ, ಹಾಗೆ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ಹೇಳಿ ಒಂದಷ್ಟು ಗೇಮ್ಸ್ ಎಲ್ಲ ಇತ್ತು ಇಲ್ಲಿ. ನನ್ನ ಮಗಳು ಕೂಡ ಗೇಮ್ಸ್ ಎಲ್ಲ ಆಡೋಣ ಅಂತ ತುಂಬಾ ಹಠ ಮಾಡಿದ್ಲು. ನಾನು ಹೇಳಿದೆ ಫುಲ್ಲು ಎಲ್ಲ ನಾವು ಫುಡ್ ಮೇಳ ಏನೇನಿದೆ ಅದನ್ನೆಲ್ಲ ಫುಲ್ಲು ಒಂದು ರೌಂಡ್ ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಆಟ ಆಡೋಣ ಮಗಳೇ ಅಂತ ಹೇಳಿದೆ. ಅವಳು ಅಂತ ಹೇಳಿದ್ಲು. ಬಟ್ ಲಾಸ್ಟಲ್ಲಿ ನನಗೂ ಮರ್ತೋಯ್ತು, ನನ್ನ ಮಗಳಿಗೂ ಮರ್ತೋಯ್ತು, ಹಾಗಾಗಿ ಯಾರೂ ಕೂಡ ಗೇಮ್ಸ್ ಎಲ್ಲ ಆಡಲಿಲ್ಲ. ಸೊ ಮಕ್ಕಳು ಎಂಜಾಯ್ ಮಾಡಲಿ ಅಂತ ಗೇಮ್ಸ್ ಎಲ್ಲ ಇಟ್ಟಿದ್ರು, ಅದಂತೂ ಚೆನ್ನಾಗಿತ್ತು. ಬಟ್ ಮಕ್ಕಳಿಗೆ ಈ ಥರ ಫುಡ್ ಮೇಳದಲ್ಲಿ ಗೇಮ್ಸ್ ಎಲ್ಲ ಇಟ್ಟಾಗ ಪೇರೆಂಟ್ಸ್ಗೆ ಡಬಲ್ ರಿಸ್ಕ್ ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ಎಲ್ಲ ಇದ್ದರೆ ಡಬಲ್ ರಿಸ್ಕ್ ಅಂತಲೇ ಅನಿಸುತ್ತೆ. ತಿಂಕಲ್ಲ ನೀನು ಯಾಕೆ ಹೇಳೋದು, ಯಾರು ಬೇಕು ಹೋಗ್ಬೇಕಾ ಹೇಳ್ಬಾ ಅರ್ಥ ಮಾಡೋದಕ್ಕೆ ಅರ್ಥ ಮಾಡ್ಬಿಡೋದ ತಿಂಕೋ ಅದನ್ನ ತಿಂಕೋ ಅರ್ಥ ಮಾಡುವೆ ತಿಂಕೊಂಡ್ರೆ ಅರ್ಥ ಮಾಡೋದ ಮಾಡಿಸ್ತೀನಿ ತಿಂಕೋ ತಿಂಕೋ ಬೇಗ ಅರ್ಥ ಮಾಡಬೇಕು ಅಂದರೆ ತಿಂಕೋ ತಿಂಕೋ ಬೇಗ ಅಲ್ಲಿ ಎಲ್ಲರಿಗೂ ಜೀಕೆ ಮಾಡ್ತದ ಬೇಡ ಆಯ್ ಮಾಡು ಫ್ರೈಂಕ್ ಮಾಡು ಅರ್ಥ ಮಾಡು ಅಲ್ಲಿ ಬೇಡವಾ ಇಲ್ಲಿ ಹಿಂಗೆ ಡ್ಯಾಶ್ ಕೊಡು ಡಿಶು ಮಾಡು
ಟಾಟಾ ಮಾಡು, ಐಫಾ ಮಾಡು, ಅಲ್ಲಿ ಡುಗ್ಗು ಮಾಡ್ದ. ಎಂತವಾ ಸೂಪರು. ಭಯ ಅಂತ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋ ನಮ್ಮ ಬುಜ್ಜಿಗೆ ಭಯ ಆಗುತ್ತೆ, ಅವಳು ಹೆದರ್ಕೊಂತಾಳೆ ಅಂತ ನಮಗೆ ಗೊತ್ತಾಗಿದ್ದು ಇದೆ ಫಸ್ಟ್ ಟೈಮ್. ಅದು ಫುಡ್ ಮೇಳದಲ್ಲಿ ತುಂಬ ಸ್ಪೆಷಲ್, ಇದಂತೂ ನಾವು ಯಾವಾಗಲೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತಲೇ ಈ ಥರ ಟೆಡಿ ಬೇರ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಫನ್ ಮಾಡೋದು ಎಲ್ಲ ಮಾಡ್ತಾಯಿದ್ರು ಅವರು. ಸೊ ನಮ್ಮ ಬುಜ್ಜಿ ಅದು ನೋಡಿದ ತಕ್ಷಣ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಒಂದೇ ಸಮ ಹತ್ತಿದ್ದಾಳೆ, ತುಂಬಾ ಹತ್ತಲು, ಸಿಕ್ಕಾಬಿಟ್ಟೆ ಹತ್ತಲು. ಆವಾಗಲೇ ನಮಗೂ ಗೊತ್ತಾಗಿದ್ದು ಇವಳಿಗೂ ಭಯ ಆಗುತ್ತೆ ಅಂತ ಹೇಳಿ. ವೆಜ್ ಫುಡ್ ಸ್ಟಾಲ್ಗಳು ಒಂದು ಕಡೆ ಇತ್ತು ಅಂತ ಹೇಳಿದ್ರೆ, ನಾನ್ ವೆಜ್ ಫುಡ್ ಸ್ಟಾಲ್ಗಳು ಇನ್ನೊಂದು ಕಡೆ ಇತ್ತು. ಫುಲ್ ಒಂದು ಕಡೆ ಎಲ್ಲ ವೆಜ್, ಒಂದು ಕಡೆ ಎಲ್ಲ ನಾನ್ ವೆಜ್ ಅಂತ ಇತ್ತು. ಬಟ್ ಮಂಡ್ಯ ಆಗಿರೋದ್ರಿಂದ ನಾನ್ ವೆಜ್ಗೆ ಜನ ತುಂಬಾ ಕಡಿಮೆ ಇದ್ದರು. ಅಲ್ಲೆಲ್ಲ ನಾನ್ ವೆಜ್ಗೆಲ್ಲ ಕರಿತಾನೆ ಇದ್ದರು, ಆಫರ್ ಮೇಲೆ ಆಫರ್ ಕೊಡ್ತಾನೆ ಇದ್ದರು. ಬಟ್ ನಾವು ಯಾರೂ ಆ ಕಡೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಅವತ್ತು ವೆಜ್, ಮಂಡ್ಯ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಯಾರೂ ಕೂಡ ನಾವ್ಯಾರೂ ಹೋಗಿಲ್ಲ. ಆ್ಯಂಡ್ ಕೆಲವರೆಲ್ಲ ಇಷ್ಟಪಟ್ಟು ತಿಂತಾಯಿದ್ರು, ಇನ್ನು ಕೆಲವರು ಯಾರೂ ತಿಂತಾ ಇರಲಿಲ್ಲ. ಬಟ್ ಕಂಪೇರ್ ಮಾಡಿದ್ರೆ ವೆಜ್ಜಿಗೆ ಜನ ಜಾಸ್ತಿ ಇದ್ದರು ನಾನ್ ವೆಜ್ಗಿಂತ. ಆದರೆ ನಾವು ಮಂಡ್ಯ ಹೋಗಿದ್ವಲ್ಲ, ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ತುಂಬ ವೆರೈಟಿ ಇತ್ತು. ಬಂಬೂ ಬಿರಿಯಾನಿ ಇತ್ತು, ನಾನು ಯಾವತ್ತೂ ಬಂಬೂ ಬಿರಿಯಾನಿ ಟೇಸ್ಟ್ ಮಾಡಿರಲಿಲ್ಲ. ಸೊ ಬೇರೆ ದಿನ ಹೋಗಿದ್ದರೆ ಟೇಸ್ಟ್ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡೆ. ಸೊ ಏನು ಮಾಡೋಕ್ಕಾಗಲ್ಲ, ಸಾಧ್ಯ ಆಯಿತು ಅಂದರೆ ನೆಕ್ಸ್ಟ್ ಇಯರ್ ಹೋದರೆ ಆಯಿತು ಅಂತ ಹೇಳಿ ಅಂದ್ಕೊಂಡು ವಾಪಸ್ ಬಂದ್ವಿ. ಚಿಕನ್ ಐಟಮ್ಸ್ ಮತ್ತು ಮಟನ್ ಐಟಮ್ಸಲ್ಲಿ ತುಂಬ ವೆರೈಟೀಸ್ ನಾವಲ್ಲಿ ನೋಡಿದ್ವಿ. ಮಡಕೆ ಬಿರಿಯಾನಿ ಅಂತ ಇತ್ತು ಒಂದು ಕಡೆ, ಇನ್ನೊಂದು ಕಡೆ ಪಾಟ್ ಬಿರಿಯಾನಿ ಅಂತ ಇತ್ತು, ಇನ್ನೊಂದು ಕಡೆ ಬಂಬೂ ಬಿರಿಯಾನಿ ಅಂತ ಎಲ್ಲ ಇತ್ತು. ಚಿಕ್ಕಪೇಟೆ ಬಿರಿಯಾನಿ, ದೊಣ್ಣೆ ಬಿರಿಯಾನಿಗಳು ಎಲ್ಲ ಇತ್ತು. ತುಂಬ ವೆರೈಟೀಸ್ ಆಫ್ ಸ್ಟಾಲ್ಸ್ ಹಾಕಿದ್ರು ಫುಡ್ಗೆ. ನಾನ್ ವೆಜ್ಜಲ್ಲೂ ಕೂಡ, ವೆಜ್ಜಲ್ಲಿ ಎಷ್ಟು ವೆರೈಟೀಸ್ ಸ್ಟಾಲ್ಸ್ಗಳಿತ್ತು, ನಾನ್ ವೆಜ್ಗೂ ಕೂಡ ಅಷ್ಟೇ ಸ್ಟಾಲ್ಸ್ ಇತ್ತು. ಬಟ್ ನಾವು ಯಾರೂ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ ಮಂಡ್ಯ ಅಲ್ವಾ, ಹಾಗಾಗಿ ನನ್ನ ನಾನ್ ವೆಜ್ ಅಂದರೆ ತುಂಬ ಫೇವ್ರೇಟ್ ನನಗೆ. ಎಲ್ಲಾದರೂ ನಾನ್ ವೆಜ್ ಸ್ಮೆಲ್ ಬರ್ತಿದೆ ಅಂತ ಹೇಳಿದರೆ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಮಂಡ್ಯ ಆಗಿರೋದ್ರಿಂದ ಆ ಕಡೆ ಹೋಗೋಕ್ಕೂ ನನಗೆ ಇಂಟ್ರೆಸ್ಟ್ ಆಗಲಿಲ್ಲ. ಜಸ್ಟ್ ದೂರದಿಂದನೇ ಸ್ವಲ್ಪ ಸಲ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ನೆಕ್ಸ್ಟು ಅಲ್ಲಿ ಚೀಸ್ ಕೇಕ್ನ ಟೇಸ್ಟ್ ಮಾಡೋಣ ಅಂತೇಳಿ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾವಂತೂ ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಾವು ತುಂಬ ವೆರೈಟೀಸ್ ಆಫ್ ಚೀಸ್ ಕೇಕ್ಸ್ನ ಅಲ್ಲಿ ನಾವು ಬೈ ಮಾಡಲಿಲ್ಲ. ನಾವು ಅಲ್ಲಿ ಪಿಸ್ತಾದು ಒಂದು ಸ್ಪೆಷಲ್ ಇತ್ತು, ಅದನ್ನು ಬೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. 170 ಏನೋ ನಾವು ಪೇ ಮಾಡಿದ್ವಿ. ತುಂಬ ಟೇಸ್ಟ್ ಸಖತ್ತಾಗಿತ್ತು. ಬಟ್ ಏನೇ ಇದ್ರೂ ಚೀಸ್ ಕೇಕ್ನೆಲ್ಲ ಒಂದನ್ನು ಕೇಕ್ನ ಒಬ್ಬರು ತಿಂತೀನಿ ಅಂತ ಹೇಳಿದ್ರೆ ಅದು ಖಂಡಿತ ಆಗಲ್ಲ. ಸೊ ಇದೇ ಅದು ನಾವು ತೊಗೊಂಡಿದ್ದಂಥ ಪಿಸ್ತಾ ಕೇಕ್. ನನ್ನ ಮಗಳು ಕೇಕ್ ಇಷ್ಟಪಡಲ್ಲ, ಯೂಶ್ವಲಿ ಸ್ವೀಟ್ಸನ್ನು ಅವಳು ತುಂಬ ದೂರ ಇರ್ತಾಳೆ. ಬಟ್ ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟು ಒಂದು 4-5 ಸ್ಪೂನ್ ಎಕ್ಸ್ಟ್ರಾನೇ ತಿಂದಿದ್ದಾಳೆ ಅಂತಲೇ ಹೇಳ್ಬೋದು. 1 ಸ್ಪೂನ್ 2 ಸ್ಪೂನ್ ತಿನ್ನೋದೇ ಜಾಸ್ತಿ ಅವಳು ಸ್ವೀಟ್ಸು. ಬಟ್ ಅವತ್ತು ಸ್ವಲ್ಪ ಜಾಸ್ತಿನೇ ತಿಂದಳು. ಎಲ್ಲರೂ ಟೇಸ್ಟ್ ಮಾಡಿದ್ವಿ, ಟೇಸ್ಟ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಇದಕ್ಕೂ ಮುಂಚೆ ನಾವು ಫಸ್ಟ್ ಟೈಮ್ ಚೀಸ್ ಕೇಕ್ನ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಹೆಂಗಿತ್ತು ನಮ್ಮದು ಮೆಮೊರಿ, ಅದನ್ನೆಲ್ಲ ನಾವು ರಕ್ಷಿತನ ಜೊತೆ ಶೇರ್ ಮಾಡ್ತಾಯಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದು ಒನ್ ಆಫ್ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನಲ್ಲಿ ಟೇಸ್ಟ್ ಮಾಡಿದಂಥ ಫುಡ್ಡಲ್ಲಿ. ತುಂಬಾ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಆದರೆ ಇಲ್ಲಿ ನಮ್ಮ ಬುಜ್ಜಿ ಎಷ್ಟು ವೆರೈಟಿ ಫುಡ್ಡೆಲ್ಲ ಎಂಜಾಯ್ ಮಾಡ್ತಿರೋ, ಅವಳು ಮಾತ್ರ ಜಿಜ್ಜಿ ಬೇಕಂತೆ. ಯಾವಾಗಲೂ ಅಷ್ಟೇ, ಅವಳು ಕಾರಲ್ಲಿ ಬರ್ಬೇಕಾದ್ರೆ 10 ಮಿನಿಟ್ಸ್ 5 ಮಿನಿಟ್ಸ್ ಅಷ್ಟೇ ಕೂತ್ಕೊಳ್ಳೋದು. ಅದಾದ್ಮೇಲೆ ನನಗೆ ಜಿಜ್ಜಿ ಅಂತ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಅವಳಿಗೆ ಹಾಲು ಬೇಕು, ಅವಳು ತುಂಬಾ ಇಷ್ಟಪಟ್ಟು ಕುಡಿತಾ ಇರ್ತಾಳೆ. ಸೊ ನಾವಂತೂ ಫನ್ ಮಾಡ್ಕೊಂಡು ನಗ್ಸ್ಕೊಂಡು ರೇಗಿಸ್ಕೊಂಡು ಎಲ್ಲ ಬಂದ್ವಿ. ಸೊ 2 ಬಲೂನ್ ಹಾಲೇ ಹೊಡೆದಾಕಿದ್ರು ಮಕ್ಕಳು. ಇದೆಲ್ಲ ಆದಮೇಲೆ ನಾವು ಮಂಡಕ್ಕಿನ ಟೇಸ್ಟೇ ಮಾಡಿರಲಿಲ್ಲ, ಅಂದರೆ ಮಿರ್ಚಿ ಮಂಡಕ್ಕಿನ ನಾವು ಟೇಸ್ಟೇ ಮಾಡಿರಲಿಲ್ಲ. ಸೊ ಹಂಗಾಗಿ ಅದನ್ನು ತೊಗೊಂಬರೋಣ ಅಂತ ಹೇಳಿ ಪ್ರದೀಪ್ ಹೋಗಿದ್ರು, ತಂದು ಕೊಟ್ಟರು. ನನಗಂತೂ ಇಷ್ಟ ಆಗಲಿಲ್ಲ, ಗೊತ್ತಿಲ್ಲ, ಅದು ಚಿತ್ರಾನ್ನ ತಿಂದಂಗೆ ಅನ್ನಿಸ್ತಾ ಇತ್ತು ನನಗೆ. ಇದೆಲ್ಲ ಆದಮೇಲೆ ಗೊಂಬೆ ಮಾತ್ರ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೆ, ಪಟಾಟೊ ಟ್ವಿಸ್ಟರ್ ಕೊಡಿಸಿ ಅಂತ ಹೇಳಿ. ಯೂಶ್ವಲಿ ನಾವು ಅದನ್ನೆಲ್ಲ ತುಂಬ ಕಡಿಮೆ ಅವಳು ಕೊಡೋದು. ಅವಳಿಗೆ ಅಂತಲ್ಲ, ನಾವು ಕೂಡ ಅದನ್ನು ತಿನ್ನಲ್ಲ, ಆಯಿಲೆಲ್ಲ ಡೀಪ್ ಫ್ರೈ ಮಾಡಿರ್ತಾರೆ. ಸೊ ಹಂಗಾಗಿ ಅದನ್ನು ಬೇಡ ಅಂತೇಳಿ ನಾವು ತಿನ್ನಲ್ಲ, ಅವಳಿಗೂ ಕೂಡ ಕೊಡ್ಸಲ್ಲ. ಬಟ್ ಎಲ್ಲ ವೆರೈಟೀಸ್ ಫುಡ್ ಎಂಜಾಯ್ ಮಾಡಿದಾಗ ಪಾಪ ಅವಳು ಖುಷಿಯಾಗಲಿ ಅಂತ ಹೇಳಿ ಕಾಂಪ್ರಮೈಸ್ ಮಾಡ್ಕೊಂಡು ಕೊಡಿಸಿದ್ವಿ. ಹಂಗಂತೂ ಅಷ್ಟೇನು ಇಷ್ಟ ಆಗಲಿಲ್ಲ, ತುಂಬ ಏನು ಚೆನ್ನಾಗಿರಲಿಲ್ಲ ಅದು. ಓಕೆ ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಬುಜ್ಜಿ ಮಂಡಕ್ಕಿ ಮಿರ್ಚಿ ಮಂಡಕ್ಕಿನ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಆ್ಯಂಡ್ ಅವ್ರ ಅಕ್ಕನ ಹತ್ರ
ಪಟಾಟೊ ಟ್ವಿಸ್ಟ್ ಅದು ಕೊಡು ಅಂತಾಳೆ. ಅವಳಿಗಂತೂ ಖಾರ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅವಳು ಕೂಡ ಎಂಜಾಯ್ ಮಾಡಿದ್ಲು. ನಾವು ಇದೇ ಥರ ಬಲೂನ್ಸ್ನ 3 ತೊಗೊಬಂದಿದ್ದೀವಿ. 2 ನಾರ್ಮಲ್ ಬಲೂನ್ ಅಲ್ಲೇ ಡಮ್ ಅಂತ ಹೊಡೆದು ಹಾಕಿದ್ರು. ಸೊ ಇದನ್ನು ಅಲ್ಲಿ ಕೊಟ್ಟರೆ ಹಾಳು ಮಾಡ್ತಾರೆ ಅಂತ ಹಾಗೆ ಕಾರಲ್ಲಿ ಇಟ್ಕೊಂಡು ಬಂದು ಮನೇಲಿ ಕೊಟ್ವಿ. ತುಂಬಾ ಖುಷಿ ಆಗುತ್ತೆ. ನಾವು ಚೈಲ್ಡ್ಹುಡ್ಡಲ್ಲಿ ಈ ಥರ ಬಲೂನ್ಸ್ ಎಲ್ಲ ನೋಡಿದಾಗ ತುಂಬಾ ಇಷ್ಟಪಟ್ಟು ತೊಗೊತಾ ಇದ್ವಿ. ಸೊ ನಮ್ಮ ಮನೆಯಲ್ಲಿ ಈ ಥರ ಗೊಂಬೆ ಹುಟ್ಟಿದ ಮೇಲಿಂದ ಮನೆಗೆ ತೊಗೊಂಡ್ಬರ್ಬೇಕು ಸ್ಟಾರ್ಟ್ ಮಾಡಿದ್ವಿ. ಅವಳು ಹತ್ರ ಅಂತೂ ತುಂಬ ಬಲೂನ್ಸ್ ಇತ್ತು. ಎಷ್ಟು ಆಟ ಆಡಿ ಅದು ಹಾಗೆ ಸಣ್ಣ ಆಗೋವರೆಗೂ ಮನೇಲೇ ಇರ್ತಾಯಿತ್ತು ಬಲೂನ್ಸು. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೂ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ನೋಡ್ತಾ ಇರ್ಬೋದು, ನಾವು ಹೊರಟಾಗ ಆಲ್ಮೋಸ್ಟ್ 8:40 ಆಗಿತ್ತು. ಎಷ್ಟು ಜನ ಬರ್ತಾಯಿದ್ರು ಅಂದರೆ ಕಾಲು ಹಾಕೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಬರ್ತಾಯಿದ್ರು. ನಾವಾಗ ಅಂದ್ಕೊಂಡ್ವಿ ನಾವೇ ಲಕ್ಕಿ ಬೇಗ ಹೋಗಿದ್ದರಿಂದ ನಮಗೆ ಕಡಿಮೆ ಕ್ರೌಡ್ ಇತ್ತು, ಎಲ್ಲನೂ ನೀಟಾಗಿ ಎಂಜಾಯ್ ಮಾಡಿದ್ವಿ ಅಂತ. ಕ್ರೌಡ್ ಜಾಸ್ತಿ ಇತ್ತು ಅಂದರೆ ಖಂಡಿತ ಯಾರು ಹೋಗೋಕ್ಕಾಗಲ್ಲ, ಏನು ಟೇಸ್ಟ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ತುಂಬಾ ರಶ್ ಇತ್ತಂತೆ, ಕಾಲಿಡೋಕ್ಕೂ ಜಾಗ ಇರಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ರಿಲೇಷನ್ ಒಬ್ಬರು. ನಾವು ಆಹಾರ ಮೇಳದಲ್ಲಿ ತುಂಬಾ ಏನು ಟೇಸ್ಟ್ ಮಾಡಿದ್ವಿ, ಅಂದರೆ ಅದು ಫುಲ್ಲು ಹೊಟ್ಟೆ ತುಂಬಷ್ಟು ಟೇಸ್ಟ್ ಮಾಡಿರಲಿಲ್ಲ. ಎಲ್ಲದನ್ನು ಒಂದೊಂದು ಪ್ಲೇಟ್ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಸ್ವಲ್ಪ ಊಟ ಮಾಡೋಣ, ಮಕ್ಕಳು ಏನು ತಿಂದಿರಲ್ಲ, ಅವ್ರಿಗೂ ಏನಾದ್ರು ತಿನ್ಸೋಣ ಅಂತ ಹೇಳಿ ಹೋದ್ವಿ. ಇದೆಲ್ಲ ಆದಮೇಲೆ ಲೈಟಿಂಗ್ಸ್ ಎಲ್ಲ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಲೈಟಿಂಗ್ಸ್ನ ನಾವು ನೋಡೋಕೆ ಹೋಗೋಕ್ಕಾಗಲೇ ಇಲ್ಲ, ಯಾಕೆಂದರೆ ಮಕ್ಕಳೆಲ್ಲ ಮಲ್ಕೊತಾ ಇದ್ರು. 10 o'clock ಆಗಿಬಿಟ್ಟಿತ್ತು ಅನಿಸುತ್ತೆ, 9:30 10 o'clock ಆಗಿದ್ದರಿಂದ. ಸೊ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಇನ್ನೊಂದು ದಿನ ಬರೋಣ, ಇವಾಗ ಜಸ್ಟ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಕೇಳಿ ರಕ್ಷಿತಾ, ಯಾರಮ್ಮ ಹೊಡೆದಿದ್ದು? ಅಮ್ಮನ. ಬುಜ್ಜಿ ಆಟ ಆಡ್ತಿರ್ಬೇಕಾದ್ರೆ ಟೇಬಲ್ ನೋಡಿಸ್ಕೊಂಡು ಅವಳು ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ಬೇಕಂದ್ರೆ ಅಂತ ಹೇಳಿದ್ರೆ ಅತ್ತೆ ಅಂತ ಹೇಳ್ತಾಳೆ. ಬಟ್ ಇವತ್ತು ಅಮ್ಮ ಅಂತ ಅಂದ್ರೆ ಗೊತ್ತಿಲ್ಲ ಏನೋ ಅಂತ. ಯಾರೋ ಹೊಡೆದ್ರು ಅಷ್ಟೇ, ನಾನು ಇರಲಿ ಇಲ್ಲದೆ ಹೋಗಿ ಅವಳು ಹೇಳ್ತಿದ್ದಾಗೆಲ್ಲ ಯಾರು ಹೊಡೆದ್ರು ನಿಂಗೆ ಅಂತ ಕೇಳಿದ್ರೆ ಅತ್ತೆ ಅಂತ ಹೇಳ್ತಾಳೆ. ಅವಳು ಫುಲ್ ತರಲೆ ಅವಳು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ನೀಟಾಗಿ ಟಿಶ್ಯೂ ಪೇಪರ್ನ ತೊಗೊಂಡು ಪ್ಲೇಟ್ನೆಲ್ಲ ಒರೆಸ್ತಿದ್ದಾನೆ ಅಂತ. ಯೂಶ್ವಲಿ ನಾವು ಊಟಕ್ಕೆ ಮುಂಚೆ ಟಿಶ್ಯೂ ಪೇಪರ್ನ ಸ್ವಲ್ಪ ವೆಟ್ ಮಾಡಿಕೊಂಡು ಪ್ಲೇಟ್ಸ್ ಎಲ್ಲ ಈ ಥರ ಒರೆಸ್ಬಿಟ್ಟು ಆಮೇಲೆ ಊಟ ಮಾಡೋದು. ಸೊ ಅದನ್ನು ನೋಡಿರೋದ್ರಿಂದ ಅವನು ಸೋಫಾ ಮೇಲೆ ಕೂತ್ಕೊಂಡು ನಾನು ತಟ್ಟೆ ಹಿಡ್ಕೊಂಡು ಏನು ಮಾಡ್ತಿದ್ದಾನೆ ಅಂತ ನೋಡೋಕೆ ಹೋದರೆ ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ತಿದ್ದಾನೆ. ಸೊ ಊಟ ಮಾಡೋ ಇಂಟ್ರೆಸ್ಟ್ ಯಾರಿಗೂ ಇಲ್ಲ, ಆದರೂ ಮಕ್ಕಳು ಊಟ ಮಾಡಿರಲಿಲ್ವಲ್ಲ ಕರೆಕ್ಟಾಗಿ, ಏನಾದ್ರು ತಿನ್ಸೋಣ ಅಂತ ಕರ್ಕೊಂಬಂದ್ವಿ. ಅವ್ರು ಏನು ತಿನ್ನೋಕ್ಕೂ ರೆಡಿ ಇಲ್ಲ. ಆ್ಯಂಡ್ ಇಲ್ಲಿ ಗೊಂಬೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು, ಯಾಕೆಂದರೆ ಅಲ್ಲಿ ಮೆನು ತೊಗೊಂಡು ಎಲ್ಲನೂ ಓದ್ತಾ ಇದ್ಲು. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ಲ ಐಟಮ್ಸ್ ನೇಮೆಲ್ಲ ಅವಳೇ ಓದ್ಬಿಟ್ಟು ಇದು ಬೇಕಾ ಅಂತೆಲ್ಲ ಕ್ವಶನ್ ಮಾಡ್ತಾಯಿದ್ಲು. ನಾನು ಅವಳಿಗೆ ಬೈತಾಯಿದ್ದೆ, ನಮ್ಗೆ ಏನು ಬೇಕು ನಾವು ಆರ್ಡ್ರ್ ಮಾಡ್ಕೊಂಡು ತಿಂತೀವಿ, ನಿಂಗೇನು ಬೇಕು ನೀನು ಆರ್ಡ್ರ್ ಮಾಡು ಅಂತ ಹೇಳಿ. ಸೊ ಅಲ್ಲೇ ನಮಗೆ ತುಂಬ ಏನೋ ಅವಶ್ಯವಾಗಿರಲಿಲ್ಲ, ಎಲ್ಲ ಚೆನ್ನಾಗಿ ತಿಂದಿದ್ವಲ್ಲ ಫುಡ್ ಸ್ಟಾಲಲ್ಲಿ. ಸೊ ನಮಗೆ ಇಲ್ಲಿ ಏನು ತುಂಬ ಬೇಕು ಅಂತ ಅನಿಸ್ಲಿಲ್ಲ ತಿನ್ನೋದಕ್ಕೆ, ಹಾಗಾಗಿ ಜೀರಾ ರೈಸು ಮತ್ತು ಫ್ರೈಡ್ ರೈಸ್ ಮಾತ್ರ ನಾವು ತುಂಬ ವೆರೈಟೀಸ್ ಏನು ಇಲ್ಲೂ ಕೂಡ ನಾವು ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಓಕೆ ಆಯಿತು. ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಈ ಲೈಟಿಸ್ನ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಲೇಟ್ ಆಗಿರೋದ್ರಿಂದ ಟಯರ್ಡ್ ಫೀಲ್ ಆಗ್ತಾಯಿತ್ತು, ಮಕ್ಕಳನ್ನೆಲ್ಲ ಎತ್ಕೊಂಡು ಓಡಾಡಿರೋದ್ರಿಂದ. ಸೊ ಇನ್ನೊಂದ್ಸಲ ಯಾವಾಗಾದ್ರು ಬಂದು ಲೈಟಿಂಗ್ಸ್ನ ನೋಡಿದ್ರೆ ಆಯಿತು ಅಂತ ಹೇಳ್ಕೊಂಡು ಹೊರಡೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾವು ಮನೆಯಲ್ಲೇ ಹೊರಟಾಗಲೇ 4 ಗಂಟೆ ಆಗಿತ್ತು. ಮನೇಲಿ ನಾವು ಗೊಂಬೆನ ಸ್ಕೂಲಿಂದ ಬಂದಮೇಲೆ ಹೊರಟಿದ್ದು. ಸೊ 4 ಗಂಟೆಗೆ ಹೋಗಿ ಆನೆಗಳನ್ನ ನೋಡಿಕೊಂಡು ಆಹಾರ ಮೇಳಕ್ಕೆ ಹೋಗಿದ್ದು ಎಂಜಾಯ್ ಮಾಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಹೋಗ್ತಾಯಿದ್ವಿ. ತುಂಬಾ ಖುಷಿಯಾಯಿತು. ಇವತ್ತಿನ ದಿನ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.